ಯಾವುದೇ ರೀತಿ ಸೀಸಿಂಗ್ ಪ್ರಕರಣ ಇದ್ರೂನು ಬೈಕ್ ಆಗಿರ್ಬೋದು, ಕಾರ್ ಆಗಿರ್ಬೋದು, 4 ವೀಲರ್, ಆಟೋ ಯಾವುದೇ ಆಗಿದ್ರು ಈಗ ನಮ್ ಜನಸಾಮಾನ್ಯರಿಗೇನು ಲೋನ್ ತಗೊಂಡ್ಬಿಟ್ಟಿರ್ತಾರೆ ಆತಂಕ. ಅಯ್ಯೋ ಬ್ಯಾಂಕ್ ಅವ್ರು ಬಂದು ಸೀಸ್ ಮಾಡ್ಬಿಡ್ತಾರೆ. ಬ್ಯಾಂಕ್ ಅವ್ರು ಬಂದು ಸೀಸ್ ಮಾಡ್ಬೇಕಾಗಿದ್ರೆ ಅವ್ರಿಗೆ ಆದಂತ ಪ್ರೊಸೀಜರ್ಗಳು ಇರ್ತವೆ. ಯಾರು ಯಾಕೆ ಕ್ವಶನ್ ಮಾಡಲ್ಲ ಅಂತಂದ್ರೆ ನಾವೇ ದುಡ್ಡು ಕಟ್ಟಿರಲ್ಲ, ನಮ್ಗೆ ಒಂದು ಆತಂಕ ಇರ್ತದೆ. ಕ್ವಶನ್ ಮಾಡೋಂತ ತಲೆನೂ ಬರಲ್ಲ, ಕ್ವಶನ್ ಮಾಡೋಂತ ಒಂದು ಬುದ್ಧಿಶಕ್ತಿನೂ ನಮಗ್ ಬರಲ್ಲ. ಏನಾಗುತ್ತೆ 1 ತಿಂಗಳು ಅಡ್ಜಸ್ಟ್ ಕಟ್ಟಿರಲ್ಲ, 2 ತಿಂಗಳು ಕಟ್ಟಿರಲ್ಲ. ಓಕೆ, ಫೈನಾನ್ಸ್ ಪ್ರಾಬ್ಲಮ್ ಎಲ್ಲರೂ ಕೂಡ ಇದ್ದೇ ಇರುತ್ತೆ. ಅವ್ರದ್ದು ಏನೋ ಯಾವ್ದೋ ಅಡ್ಜಸ್ಟ್ಮೆಂಟ್ ಇರುತ್ತೆ, ದುಡ್ಡು ಸಮಸ್ಯೆ ಇರುತ್ತೆ. 2 ತಿಂಗಳು ಕಟ್ಟಿಲ್ಲ ಅನ್ನೋ ಮಾತ್ರಕ್ಕೆ ಇದ್ದಕ್ಕಿದ್ದಂಗೆ ಮನೆ ಹತ್ರ ಒಂದು 5-6 ಜನ ಗೂಂಡಾಗಳು ಓಡ್ಬಂದು ಇತ್ಕೊಂಡು ಹೋಗ್ತಾರಂತೆ. ಅಲ್ಲಿ ಮಾಡಂಗೇ ಇಲ್ಲ. ಸುಪ್ರೀಂ ಕೋರ್ಟ್ ಈಗ ರೀಸೆಂಟ್ ಆಗಿ ಕೂಡ ಆದೇಶ ಮಾಡಿದೆ, ಇವ್ರು ಸೀಸಿಂಗ್ ಪ್ರಕರಣ ಸರ್ RBI ಸ್ಪೆಸಿಫಿಕ್ ಆಗಿ ಗೈಡ್ ಲೈನ್ಸ್ ಹೇಳುತ್ತೆ, ನೀವ್ ಎಲ್ಲೂ ಏಕಾಏಕಿ ಏನು ಮಾಡಕ್ ಸೀಸ್ ಮಾಡಕ್ ಇದಿಲ್ಲ. ಬಟ್ ಈಗ ಏನಂತ ಏಜೆಂಟ್ ಗಳು ಹೆಂಗ್ ಮಾಡ್ತಾರೆ ಗೊತ್ತಾ, ಸ್ಪೀಡ್ ಮಾಡಬೇಕು ಪ್ರೊಸೆಸ್ ನ. ಅವ್ರಿಗೆ ಇನ್ಕ್ರಿಮೆಂಟ್, ಟಾಪ್ ಅಪ್, ಅದು ಇದು ಏನೇನೋ ಇಟ್ಟಿರ್ತಾರೆ. ಸೊ ಅವ್ರ ಬೋನಸ್ ಗೋಸ್ಕರ ಏನ್ ಮಾಡ್ತಾರೆ, ಅಡ್ಡ ಹಾಕೋದು ಹಂಗ್ ಮಾಡ್ತಾರೆ. ಬಟ್ ಅದು ಯಾವ್ದೇ ರೀತಿ ಮಾಡೋ ಹಾಗೆ. ಇನ್ನೊಬ್ರು ಫೋನ್ ಮಾಡ್ತಾರೆ, ಅವರು ಗೂಡ್ಸ್ ಗಾಡಿ ತಗೊಂಡಿದ್ರೆ ಗೂಡ್ಸ್ ಅಲ್ಲಿ ತುಂಬ್ಕೊಂಡು ಹೋಗ್ತಾ ಇದಾರೆ, ಏನೋ ಒಂದು ತರಕಾರಿ ತುಂಬ್ಕೊಂಡು ಹೋಗ್ತಿದ್ರೆ ಅವನ ದಾರಿನಲ್ಲೇ ನಿಲ್ಸಿ ಹಿಡಿದು ವ್ಯಾನ್ ಕಿತ್ಕೊಂಡು ಹೋಗಿದ್ದಾರೆ. ಅದು ಪೊಲೀಸರು ಸ್ಟೇಷನ್ಗೆ ಹೋದ್ರು ಕೂಡ ಕಂಪ್ಲೇಂಟ್ ಕೊಡ್ತಲ್ಲ, ಇಮಿಡಿಯೇಟ್ ಆಗಿ. ಅದೇನಾಗುತ್ತೆ ಅಂದ್ರೆ ಅದಕ್ಕೆ ಇಮಿಡಿಯೇಟ್ ರೆಮಿಡಿ ಪೊಲೀಸರು ಸ್ಪಂದಿಸಲ್ಲ. ಯಾಕಂತಂದ್ರೆ ಅವ್ರಿಗೆ ಸ್ಪಂದಿಸಿದ್ರು FIR ಕ್ರಿಯೇಟ್ ಮಾಡಕ್ ಆಗಲ್ಲ. ಮ್ಯಾಟರ್ ಬಂದು ಸಿವಿಲ್ ಇನ್ ನೇಚರ್. ಇದನ್ನ ನಾವು ಸಣ್ಣ ಪುಟ್ಟ ಆಟೋ ಲೋನು, ಗೂಡ್ಸ್ ಲೋನು ಈ ವ್ಯಾಪಾರಿಗಳೆಲ್ಲ ಅವ್ರ ಜೀವನಕ್ಕೋಸ್ಕರ ದುಡಿತಾ ಇರ್ತಾರೆ. ಈ ಒಂದು ಸಣ್ಣ ಇದರಿಂದ ನಮ್ ರಿಟ್ ಹಾಕೊಂಡು ನಾವು ಹೈಕೋರ್ಟ್ ಹೋಗ್ತೀವಿ ಅಂತಂದ್ರು ಬಿಗ್ ಲಾಸ್, ಮನಿ ಲಾಸ್ ಇವ್ರಿಗೇನೆ. ಯಾಕಂತಂದ್ರೆ ಮಿನಿಮಮ್ ನಾವು ಏನೇ ಆಗ್ಲಿ 4 ಜನ ಬುದ್ಧಿ ಬರ್ಲಿಲ್ಲ ಅಂದ್ರೂ ಆಗಲ್ಲ. ಇವೆಲ್ಲ ಎಷ್ಟು ಜನ ಹಿಂಸೆ ಅನುಭವಿಸಿದ್ರೆ ಗೊತ್ತಾ. ಸರ್ಕಾರಿ ಅಧಿಕಾರಿಗಳೇ ಸರಿಯಾದ ಟೈಮ್ಗೆ ಸಂಬಳ ಬಂದ್ರು ಕೂಡ ಏನೋ ಸಮಸ್ಯೆಗಳಿಂದ ಏಮೇ ಕಟ್ಟಕ್ಕಾಗಲ್ಲ 1-2 ತಿಂಗಳು. ಅಂತದ್ರಲ್ಲಿ ಪಾಪ ರೈತರುಗಳದೆಲ್ಲ ಏನು ಸರ್. ಈಗ ಸುಗ್ರೀವಾಜ್ಞೆ ಅಂತ ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿದೆ, ಏನಂತ ಮನೆ ಮುಂದೆ ಹೋಗಂಗಿಲ್ಲ ಅಂತ. ಆದ್ರೂ ಹೋಗ್ತಾರೆ. ಸುಮಾರು ಜನ ನನಗೂ ಫೋನ್ ಮಾಡಿ ಸರ್ ಮನೆ ಮುಂದೆ ಬರ್ತಿದ್ದಾರೆ, ಏನ್ ಮಾಡೋದು ಅಂತ ಹೇಳ್ತಿದ್ದಾರೆ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ರೆ ಪೊಲೀಸ್ನವ್ರು ತಗೊಳಲ್ಲ. ಇದು ನೋಡಪ್ಪ ತಗೊಳಕ್ ಬರೋದಿಲ್ಲ. ಈ ತರ ಆದಾಗ ಎಲ್ರಿಗೂ ಕಾನೂನಿನ ಅರಿವು ಇರುತ್ತದೆ ಅಂತಾನು ಹೇಳಕ್ಕಾಗಲ್ಲ. ಆಮೇಲೆ ಇದ್ರೂ ಸಹ ಅದನ್ನ ಫೇಸ್ ಮಾಡೋ ಕೌಶಲ್ಯತೆ ಇರುತ್ತೆ ಅಂತಾನು ನಾವ್ ಹೇಳಕ್ಕಾಗಲ್ಲ. ನಾವ್ ಎಷ್ಟು ನಮ್ ತಿಳ್ಕೊಂಡು ಇದ್ರ ಫೀಲ್ಡ್ ಅಲ್ಲಿ ನಾವ್ ಇರ್ತೀವಿ ಅಷ್ಟು ಸೇಫ್ಟಿ. ಈಗ ನಾನು ಒಂದು ವೆಹಿಕಲ್ ತಗೊಂಡಿದ್ದೀನಿ, ಇಮಿಡಿಯೇಟ್ ಆಗಿ ಸೀಸನ್ ಬಂದ, ನಾನು ಏನ್ ಕೇಳ್ಬೇಕು ಅವ್ರ ಹತ್ರ? ಸೀಸಿಂಗ್ ಬಂದ್ರೆ ನೋಟಿಸ್ ಕೊಟ್ಟಿದ್ಯಪ್ಪ, ನಮಗ್ ನೋಟಿಸ್ ಸರ್ವ್ ಮಾಡಿ 2 ನೋಟಿಸ್ ಕೊಡ್ತಾನೆ. ಒಂದು ಡಿಮಾಂಡ್ ನೋಟಿಸ್, ಒಂದು ಪೊಸಿಷನ್ ನೋಟಿಸ್. ಎಷ್ಟು ದಿನ ಆದ್ಮೇಲೆ ಕೊಡ್ಬೇಕು ಅದನ್ನ? 30 days ಅಲ್ಲಿ ಒಂದು ಡಿಮಾಂಡ್ ನೋಟಿಸ್, ಒಂದ್ ಕಂತಿಗೆ ಡಿಮಾಂಡ್ ನೋಟಿಸ್. ಇನ್ನ 2 ಕಂತಿಗೆನೆ 2 ಕಂತ್ ಕಟ್ಟಿಲ್ಲ ಅಂತಂದ್ರೆ 2 ಸ್ವಲ್ಪ ಕಾನ್ಸಿಕ್ವೆಂಟ್ ಇನ್ಸ್ಟಾಲ್ಮೆಂಟ್ಸ್ ಗೆ ಪೊಸಿಷನ್ ನೋಟಿಸ್, ನಿಮ್ ಗಾಡಿ ಪೊಸಿಷನ್ ತಗೋತಾ ಇದೀವಿ ಅಂತ ರಿಮೈಂಡ್ ಮಾಡತ್ತಾರ. ಅದಾದ್ಮೇಲೂ ಆಗಿಲ್ಲ ಅಂತಂದ್ರೆ ಅವರು ಕೋರ್ಟ್ ಇಂದ ಅಟ್ಯಾಚ್ಮೆಂಟ್ ತರ್ತಾರೆ. ಅದು ಯಾವತ್ತು ರೂಲ್ಸ್ ಇರೋದು ಹಂಗೆ. ಒಂದು ಆಟೋ ಆಗ್ಲಿ, ಒಂದು ಕಾರ್ ಆಗ್ಲಿ, ಒಂದು ಬೈಕ್ ಆಗ್ಲಿ, ಒಂದು ಮೋಟರ್ ವೆಹಿಕಲ್ ಆಗ್ಲಿ, ಎಲ್ಲ ರೂಲ್ಸ್ ಇರೋದೇ ಹಂಗೆ. ಬಟ್ ಯಾರು ಅದನ್ನ ಫಾಲೋ ಮಾಡಲ್ಲ. ಯಾವ ಅಂದ್ರೆ ಮಾಡ್ತಾರೆ ಎಲ್ಲ ಅಂತಲ್ಲ, ಅನೇಕರು ಮಾಡಲ್ಲ. ತುಂಬಾ ಅಂದ್ರೆ ತುಂಬಾ ಲಿಮಿಟೆಡ್. 2 ತಿಂಗಳಿಗೆ 2 ನೋಟಿಸ್ ಬರುತ್ತೆ. ಸೊ ಅದಾದ ನಂತರ ನೆಕ್ಸ್ಟ್ ಪ್ರೊಸೀಜರ್ ಕಾನೂನು ಡ್ಯೂ ಪ್ರೊಸೆಸ್ ಆಫ್ ಲಾ ಫಾಲೋ ಮಾಡಿ ಅಟ್ಯಾಚ್ಮೆಂಟ್ ಅಂದ್ರೆ ಕೋರ್ಟ್ ಆರ್ಡರ್ ತಗೊಂಡ್ಬಂದು ಅವ್ರ ಕಂಪನಿಯವರು ಕೋರ್ಟ್ ಹೋಗ್ಬೇಕು. ಗಾಡಿನ ಸೀಸ್ ಮಾಡಿಸ್ತಾ ಇದ್ದಾರೆ, ಲೆಟರ್ ಕೊಟ್ಟು ಇಶ್ಯೂ ಮಾಡಿ ಡೈರೆಕ್ಷನ್ 3 ತಿಂಗಳಾಗುತ್ತೆ. ಕೋರ್ಟ್ ಕಮಿಷನರ್ 3 ತಿಂಗಳಾಗುತ್ತೆ. ಕೋರ್ಟ್ ಕಮಿಷನರ್ ಅಪಾಯಿಂಟ್ ಮಾಡ್ತಾರೆ. ಕೋರ್ಟ್ ಕಮಿಷನರ್ ಬಂದು ಅದಕ್ಕೆ ಸೀಜರ್ ತರ್ತಾರೆ. ಸೀಜರ್ ತಂದಾಗ ಏನಾಗತ್ತೆ, ಸೀಸಿಂಗ್ ಅವಾಗ ಮಾಡ್ಬೋದು. ಏನಾದ್ರು ತಡೆ ಮಾಡಿದ್ರೆ ಪೊಲೀಸರು ಜ್ಯೂರಿಸ್ಡಿಕ್ಷನಲ್ ಪೊಲೀಸರು ಸಪೋರ್ಟ್ ಮಾಡ್ಬೋದು, ಅಥವಾ ಮತ್ತೊಂದು ಕಾನೂನು ಇರ್ತದೆ, ಹೆಂಗೆ ಹೋದ್ರು ಸೀಸ್ ಆಗುತ್ತೆ. ಸೀಸ್ ಆದ್ಮೇಲೆ ಅವರಿಗೆ ಮತ್ತೆ ಒಂದು ಆಕ್ಷನ್ಗೆ ಹಾಕ್ತಾರೆ. ಕಾರಣ ಈ ಆಕ್ಷನ್ ಅಂತ ಹಾಕ್ತಾರೆ. ಅದಕ್ಕೊಂದು ವೆಬ್ಸೈಟ್ ಇದೆ. ಅವಾಗ ನಿಮ್ಗೊಂದು ನೋಟಿಸ್ ಕೊಡ್ತಾರೆ, ಮತ್ತೆ ಈ ಆಕ್ಷನ್ ಅಲ್ಲಿ ಮಾಡ್ಬಿಡ್ತಾ ಇದೀವಿ, ಮತ್ತೆ ನಿಮ್ ಗಾಡಿನ ಬಿಡಿಸ್ಕೊಳಕ್ಕೆ ಮತ್ತೊಂದು ಆಪ್ಷನ್ ಇರುತ್ತೆ. ಅದಲ್ಲೂ ನಾವು ಹೋಗ್ಲಿಲ್ವಾ, ಈ ಆಕ್ಷನ್ ಅಲ್ಲಿ ಅರ್ನೆಸ್ಟ್ ಬಿಡ್ ಅಮೌಂಟ್ ಅನ್ಬಿಟ್ಟು, ಅರ್ನೆಸ್ಟ್ ಡೆಪಾಸಿಟ್ ಅನ್ಬಿಟ್ಟು ಒಂದು 15% ಅಷ್ಟು. ಈಗ 8 ಲಕ್ಷ ಅಂತಂದ್ರೆ ಒಂದು 15% ಕಟ್ಬಿಟ್ಟು ರಿಸರ್ವ್ ಮಾಡ್ಕೊಂಡು ಇನ್ ಮಿಕ್ಕಿದ್ನ ಕಟ್ಬಿಟ್ಟು ಗಾಡಿನ ಪರ್ಚೇಸ್ ಮಾಡ್ಬಿಡ್ತಾರೆ ಈ ಆಪ್ಷನ್ ಅಲ್ಲಿ. ಇದು ಪ್ರೋಸೆಸ್, ಇದು ಪ್ರೋಸೆಸ್. ಬಟ್ ಏನಾಗಿದೆ ಇಲ್ಲಿ ಎಲ್ಲಾರು ಈ ನಮ್ ಯಾವ್ದು ಕಾನೂನು ವ್ಯವಸ್ಥೆ ಸರಿ ಇಲ್ದಿರೋದ್ರಿಂದ ಈ ಒಂದು ಸೀಸಿಂಗ್ ಪ್ರಕರಣದಲ್ಲಿ ಹೆಂಗ್ ಬೇಕಂಗ್ ನುಗ್ತಾರೆ, ಯಾವ ತರ ಬೇಕಂಗೆ ಅವ್ರು ಇಚ್ಛೆ ಅನುಸಾರ ಹೆಂಗ್ ಬೇಕಂಗ್ ಮಾಡ್ಕೊಂಡು ಸೀಸಿಂಗ್ ಪ್ರಕ್ರಿಯೆ ಮಾಡ್ತಿದ್ದಾರೆ. ಅದು ಕಾನೂನು ಬಾಹಿರ, ಕಾನೂನು ಉಲ್ಲಂಘನೆ, ಅಲ್ಟ್ರಾ ವೈರಸ್. ಈಗ ನೀವು ಹೇಳಿದೆ ಒಂದು 30,000 50,000 ಲೋನ್ ತಗೊಂಡಿರ್ತಾರೆ, ಆಕ್ಚುಲಿ ಗಾಡಿ 2 ವೀಲರ್ ಯಾವ್ದೋ ತಗೊಂಡಿರ್ತಾರೆ. ಈ ತರ ಎಲ್ಲ ಇಲಿಗಲ್ ಆಕ್ಟಿವಿಟೀಸ್ ಅವ್ರು ರೋಡಿಸಮ್ಗೆಲ್ಲ ಮಾಡಿದಾಗ ಅವ್ರು ಕೋರ್ಟ್ ಹೋಗಕ್ಕಾಗಲ್ವಲ್ಲ, ಏನ್ ಮಾಡೋದು ನೆಕ್ಸ್ಟ್? ಫಸ್ಟ್ ಸರ್ ಈಗ